ಡಿಕೆಶಿ ಸಿಎಂ ಆಗ್ತಾ ಇರೋದು ಹೆಮ್ಮೆಯ ವಿಷಯ. ತುಮಕೂರಿನ ಸಿದ್ಧಗಂಗಾ ಮಠದ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವ ಡಿಕೆಶಿಗೆ ಅಭಿನಂದನೆಗಳು. ಪಕ್ಷ ನಿಷ್ಠೆ ಅವರ ಹೋರಾಟವೇ ಇಲ್ಲಿಗೆ ಕರೆ ತಂದಿದೆ. 40 ವರ್ಷಗಳ ಸುದೀರ್ಘ ಹೋರಾಟದಿಂದ ಸಿಎಂ ಆಗಿದ್ದಾರೆ. ಡಿಕೆ ರಾಜ್ಯದ 25ನೇ ಮುಖ್ಯಮಂತ್ರಿ ಆಗ್ತಿರೋದು ಬಹಳ ಸಂತಸವನ್ನ ತಂದೊಡ್ಡಿದೆ. ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ. ಡಿಕೆಗೆ ಶುಭವನ್ನ ಹಾರೈಸಿದ್ದಾರೆ ತುಮಕೂರಿನ ಸಿದ್ಧಲಿಂಗ ಸ್ವಾಮೀಜಿಗಳು. ನೋಡಿ, ಈ ಮಾತು ಅಕ್ಷರಶಃ ನಿಜ. 40 ವರ್ಷಗಳ ಸುದೀರ್ಘ ಹೋರಾಟದಿಂದ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನ ಏರ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಪ್ರಯತ್ನ ವಿಫಲ ಆಗಬಹುದು, ಆದರೆ ದೇವರನ್ನ ನಂಬಿ ಪ್ರಾರ್ಥನೆಯನ್ನ ಮಾಡಿರೋರು ಯಾವತ್ತೂ ಕೂಡ ಜೀವನದಲ್ಲಿ ಸೋಲೋದಿಲ್ಲ. ಇದು ಬಹಳ ದೊಡ್ಡ ಮಾತು ಅಂತಾನೆ ಹೇಳ್ಬೋದು. ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೆಲವೊಮ್ಮೆ ಫೇಲ್ ಆಗ್ಬೋದು. ದೇವರ ಮೊರೆ ಹೋಗದೆ ನಾವು ಪ್ರಯತ್ನ ಪಟ್ಟರೆ ಫಲ ಇಲ್ಲ. ಆದರೆ ಪ್ರಾರ್ಥನೆ ಮಾಡಿ ದೇವರ ಮೊರೆ ಹೋದ ಡಿಕೆ ಶಿವಕುಮಾರ್ ಅವರಿಗೆ ಇವತ್ತು ಎಂತಹ ಫಲ ಸಿಕ್ಕಿದೆ ನೋಡಿ ಅಂತ ಡಿಕೆಗೆ ಶುಭವನ್ನ ಹಾರೈಸಿದ್ದಾರೆ ತುಮಕೂರಿನ ಸಿದ್ಧಲಿಂಗ ಸ್ವಾಮೀಜಿಗಳು. ಮುಂದುವರೆದು ಮಾತಾಡಿದ್ದಾರೆ, ಕೇಳೋಣ ಏನು ಹೇಳಿದ್ರು ಅಂತ. ಡಿಕೆ ಶಿವಕುಮಾರ್ ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಇವತ್ತು ಪದಗ್ರಹಣ ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಒಂದು ಸಂತಸ, ಒಂದು ಸ್ವಾಗತಾರ್ಹವಾಗಿರುವಂಥ ಸಂಗತಿ. ರಾಜ್ಯವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವಂಥ ಕೆಲಸವನ್ನು ಅವರು ಮಾಡ್ತಾರೆ ಎನ್ನುವಂಥ ಭರವಸೆ ಪ್ರತಿಯೊಬ್ಬರಲ್ಲೂ ಇದೆ. ಆ ಕಾರ್ಯವನ್ನು ಅವರು ನೆರವೇರಿಸಲಿ, ಅವರಿಗೆ ಭಗವಂತ ಆಯುರಾಯುಷ್ಯವನ್ನು ಕೊಡಲಿ. 2 ವರ್ಷದ ನಂತರ ಕೂಡ ಅವರಿಗೆ ಜನಗಳು ಅವರಿಗೆ ಆಶೀರ್ವಾದ ಮಾಡಿದ್ರೆ ಅವರು ಮುಂದೆಯೂ ಕೂಡ ಆ ಒಂದು ಪದವಿಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಆಗ್ತದೆ. ಅದು ಮುಂದಿನ ಬಿಟ್ಟಿರುವಂಥದ್ದು. ನೀವು ಹೋಗ್ತೀರಾ? ಆಹ್ವಾನ ಮಾಡಿದ್ದಾರೆ, ಹೋಗಕ್ಕೆ ಸಾಧ್ಯ ಕೆಲಸ. ನಮ್ಮ ಅಡ್ಮಿಷನ್ ಬೇರೆ ಇದೆ. ಜೊತೆಗೆ ಅಲ್ಲಿ ಇಷ್ಟೇ ಜನ ಇರಬೇಕು ಅನ್ನುವಂಥ ನಿಬಂಧನೆ ಇದೆ ಅಲ್ಲಿ. ಅದರಿಂದ ಮತ್ತು ದೆಹಲಿಯಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಮತ್ತು ಪ್ರೋಟೋಕಾಲ್ ಜಾಸ್ತಿ ಇರ್ತದೆ ಅಲ್ಲಿ. ಅವೆಲ್ಲದ ಕಾರಣದಿಂದಾಗಿ ನಾನು ಅವ್ರನ್ನ ಮಾನ್ಯ ದಿವಸವಾಗಿ ಮಾಡ್ತಾ ಇರುವ ಡಿಕೆ ಶಿವಕುಮಾರ್ ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ